ಸಮಾಜದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮಹಿಳೆಯರ ಪಾತ್ರ ಅನನ್ಯ ಎಂದು ಹಾಸನ ಮಹಾನಗರ ಪಾಲಿಕಾ ಇಂಜಿನಿಯರ್ ಕೆಆರ್ ಕವಿತಾ ಸಲಹೆ ನೀಡಿದರು. ಪಟ್ಟಣದ ಚನ್ನಬಸವೇಶ್ವರ ಸಮುದಾಯ ಭವನದಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಂಭ್ರಮ, ಶ್ರಮಿಕರಿಗೆ ಗೌರವಾರ್ಪಣೆ, ಆರೋಗ್ಯ ಮತ್ತು ಉಚಿತ ಕಣ್ಣು ತಪಾಸಣೆ ಹಾಗೂ ಕ್ರೀಡಾ ಸಾಧಕರಿಗೆ ಮಂಗಳವಾರ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಎಲ್ಲರೂ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟು ವೃತ್ತಿಯನ್ನು ಗೌರವಿಸಬೇಕು. ಮನಸ್ಸಿಟ್ಟು ಮಾಡುವ ಸತ್ಕಾರ್ಯಗಳಿಗೆ ಯಶಸ್ಸು ಸಿಗಲಿದೆ ಎಂದರು. ಸೊ ಎಲ್ಲರಿಗೂ ಒಂದೇ ಹೇಳೋದು, ನಮ್ಮ ವೃತ್ತಿನ ನಾವು ಫಸ್ಟ್ ಗೌರವಿಸ್ಬೇಕು. ನಮ್ಮನ್ನ ನಾವು ಫಸ್ಟ್ ಗೌರವ ಕೊಟ್ಕೋಬೇಕು. ಅಯ್ಯೋ ಓಡಾಡ್ತಿದ್ದಾರೆ, ಹಂಗಿದ್ದಾರೆ, ಹಿಂಗಿದ್ದಾರೆ ಅಂತ ಬೇರೆಯವ್ರ ಜೀವನನ ನೀವು ಅನುಕರಣೆ ಮಾಡ್ಕೊಂಡು ಹೋಗಬೇಡಿ. ಯಾಕೆಂದರೆ ನಾವು ನೋಡೋದಕ್ಕೆ ಹೊರಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ನಮ್ಮ ಒಳಗಡೆ ಒಂದು ಸಂಘರ್ಷ ಇರುತ್ತೆ, ಅದು ನಿಮ್ಗೆ ಯಾರಿಗೂ ಗೊತ್ತಿರಲ್ಲ, ಆಯಿತಾ? ಸೊ ಹಾಗಾಗಿ ಯಾವಾಗಲೂ ನೀವು ಅಂದ್ಕೊಳ್ಳಿ, ನಮಗೆ ನಾವೇ ಕಿಂಗ್, ನಮಗೆ ನಾವೇ ಶ್ರೀಮಂತ, ನಮಗೆ ನಾವೇನೆ ಒಂದು ಉದಾಹರಣೆ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಯಾವತ್ತೂ ಅಷ್ಟೇ ನಮ್ಮ ಒಂದು ವ್ಯಕ್ತಿತ್ವ ಅಥವಾ ನಮ್ಮ ಒಂದು ಸೌಂದರ್ಯ ನೋಡೋರ ಕಣ್ಣಲ್ಲಿರುತ್ತೆ. ಸೊ ಕೆಲವರು ನಮ್ಮ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡ್ತಾ ಇರ್ತಾರೆ, ಕೆಲವರು ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರೂ ಕುಗ್ಬೇಡಿ. ಎಲ್ಲ ವೃತ್ತಿನೂ ಈ ಪ್ರಪಂಚದಲ್ಲಿ ಅತ್ಯವಶ್ಯಕ. ಸೊ ಹಾಗಾಗಿ ಎಲ್ಲರೂ ಆತ್ಮಸ್ಥೈರ್ಯದಿಂದ ಮುನ್ನುಗ್ಗಬೇಕು, ಯಾರೂ ಆತ್ಮಸ್ಥೈರ್ಯ ಕಳ್ಕೋಬಾರ್ದು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ಮಾತನಾಡಿ, ಮಹಿಳಾ ಶಕ್ತಿ ಪ್ರಬಲವಾಗಿದ್ದು ಅವರನ್ನು ಗೌರವಿಸುವ ಸಮಾಜ ಉನ್ನತಿ ಕಾಣುತ್ತದೆ. ಪುರುಷರು ಗಂಡು ಎನ್ನುವ ಅಹಂ ತೊರೆದು ಮಹಿಳೆಯರ ಸಾಧನೆಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಸ್ತ್ರೀ ಸ್ವಾತಂತ್ರ್ಯ ಮತ್ತು ಸಮಾನತೆಗೆ ಪ್ರಾಧಾನ್ಯತೆ ನೀಡಬೇಕು ಎಂದರು. ನಮ್ಮಲ್ಲೂ ಕೂಡ ಏನು ಈ ಗಂಡು ಅಂತ ಅಹಂ ಇದೆ, ಅದನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳೋಣ. ಮಹಿಳೆಯರಿಗೆ ಎಲ್ಲ ರೀತಿಯ ಏನು ಸಹಕಾರ ಕೊಡೋಣ, ಅವರು ಉನ್ನತ ಮಟ್ಟಕ್ಕೆ ಸಾಧನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಾನು ಮಾಡಿಕೊಟ್ಟಿದ್ದೀನಿ ನನ್ನ ಹೆಂಡತಿಗೆ. ಹಾಗಾಗಿ ಮಹಿಳೆಯರಿಗಿನ್ನೂ ಸ್ವಾತಂತ್ರ್ಯ ಹೆಚ್ಚು ಸಿಗುವಂತಾಗಲಿ, ಅವ್ರಿಗೂ ಕೂಡ ಗಂಡಸಿನಷ್ಟೇ ಸಮಾನತೆ ಈ ಸಮಾಜದಲ್ಲಿ ಸಿಗುವಂತ ಆಗಲಿ ಅಂತ ಹೇಳ್ತಾ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಮಾತನಾಡಿ, ಸಮಾಜದಲ್ಲಿ ಮಹಿಳೆಯರು ಎಷ್ಟು ಸುರಕ್ಷಿತ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಅನಾದಿ ಕಾಲದಿಂದಲೂ ಮಾನವ ಕಳ್ಳಸಾಗಾಣಿಕೆಯಂತಹ ದೌರ್ಜನ್ಯಗಳನ್ನು ಮಹಿಳೆಯರು ಎದುರಿಸುತ್ತಿದ್ದಾರೆ. ಇದಕ್ಕಾಗಿ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಎಂದು ತಿಳಿಸಿದರು. ಸೇರ್ಕೋಬಹುದು, ನನಗೆ ಶಕ್ತಿ ಇದೆ, ನಾನೇನೋ ಒಂದು ಮಾಡ್ತೀನಿ ಅಂತ ಧೈರ್ಯವನ್ನ ಅಂದರೆ ಎಷ್ಟೊಂದು ಹೆಣ್ಣು ಮಕ್ಕಳು ಮನೆಯಲ್ಲಿ ದೀಪವನ್ನು ಬೆಳೆಸಿದ್ದಾರೆ. ದ್ವಾಪರ ಯುಗದಿಂದ ಹಿಡಿದು ತೇತ್ರ ಯುಗ ತನಕ, ಕಲಿಯುಗ ತನಕ ಹೆಣ್ಮಕ್ಳಿಗೆ ತಮ್ಮದೇ ಆದ ಒಂದು ಪ್ರಾತಿನಿಧ್ಯತೆ ಇದೆ. ಎಷ್ಟೇ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಆಗ್ತಾ ಇರ್ಬೋದು, ಮಾನವ ಸಾಗಾಣಿಕೆ ಎಲ್ಲ ಆಗ್ತಾ ಇದ್ರೂ ಕೂಡ ಸ್ಟಿಲ್ ನಾವು ಅದನ್ನೆಲ್ಲ ಎದುರಿಸ್ತಾ ಇದ್ದೀವಿ. ಆ ಮುಖಾಂತರ ನಮ್ಮ ಒಂದು ಸ್ಥಿತಿಗತಿಯನ್ನು ನಾವು ಸಮಾಜದಲ್ಲಿ ಕಾಣಿಸೋಂಗೆ ನಮ್ಮ ಪ್ರಸ್ತುತೆಯನ್ನು, ನಮ್ಮ ಅಸ್ಮಿತೆಯನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಹೆಣ್ಣು ಮಕ್ಕಳಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನ ಹೇಳ್ತಾ, ಎಲ್ಲ ಮುಂದೆ ಬನ್ನಿ, ಸಮಾಜ ನಿಮ್ಮ ಪರವಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ತಾಲೂಕು ಸಹಾಯಕ ಕೃಷಿ ನಿರ್ದೇಶಕಿ ಕೆಜೆ ಕವಿತಾ ಮಾತನಾಡಿ, ಪ್ರತಿ ಕ್ಷೇತ್ರಗಳ ಏಳಿಗೆಯಲ್ಲಿ ಮಹಿಳೆಯರ ಪಾತ್ರವಿದೆ. ಸಮಾಜದಲ್ಲಿ ಮಹಿಳಾ ಶಕ್ತಿಗೆ ತಕ್ಕ ಗೌರವ ಸಿಗಬೇಕಾಗಿದೆ ಎಂದರು. ಅಂದ್ರೆ ಯಶಸ್ವಿ ಪುರುಷನ ಹಿಂದೆ ಯಶಸ್ವಿ ಮಹಿಳೆ ಇರ್ತಾಳೆ. ಮಹಿಳೆ ಪಾತ್ರ ಬಹಳ ಮುಖ್ಯ ಇದೆ ಅಂತ ನಾನು ಹೇಳ್ತೀನಿ. ಮಹಿಳೆಯೂ ಅಷ್ಟೇ ಕುಟುಂಬನೂ ನಿಭಾಯಿಸ್ತಾರೆ, ಹೊರಗಡೆನೂ ನಿಭಾಯಿಸ್ತಾರೆ. ಈಗ ಹೇಗಾಗಿದೆ ಅಂದ್ರೆ ಆಧುನಿಕ ಯುಗದಲ್ಲಿ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ಮುಂದುವರೆದಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಧನಲಕ್ಷ್ಮಿ, ವಕೀಲ ಶಂಕರಯ್ಯ, ನಿವೃತ್ತ ಪ್ರಾಂಶುಪಾಲ ಬಸವರಾಜು, ಉಪನ್ಯಾಸಕ ದಶರಥ, ಮುಖಂಡರಾದ ಪಾಂಡುರಂಗ, ಮೋಹನ್, ವೆಂಕಟೇಶ್, ಕೃಷ್ಣೇಗೌಡ ಇತರರಿದ್ದರು. ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಮೆಡಿಕಲ್ ಕಿಟ್ ವಿತರಿಸಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರು ಹಾಗೂ ಕ್ರೀಡಾ ಸಾಧಕರನ್ನು ಸನ್ಮಾನಿಸಲಾಯಿತು. ಪೌರ ಕಾರ್ಮಿಕರಿಗೆ ಜರ್ಕಿನ್, ಟೋಪಿ ವಿತರಿಸಿ ಗೌರವಿಸಲಾಯಿತು. ನ್ಯೂಸ್ 5 ರವಿ ದುಮ್ಮಿ.